ಕಾಂಗ್ರೆಸ್ನ ಒಳ ಒಪ್ಪಂದ ಏನಾಗಿದೆ ನಮಗೆ ಗೊತ್ತಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡುವಂತ ಸಂದರ್ಭದಲ್ಲಿ ಆವಾಗ ಚರ್ಚೆ ಆಗ್ತಾ ಇತ್ತು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಡಿ ಕೆ ಶಿವಕುಮಾರ್ ಅವರು ಶ್ರಮ ಪಟ್ಟಿದ್ದಾರೆ, ಓಡಾಡಿದ್ದಾರೆ, ಹಣ ಖರ್ಚು ಮಾಡಿದ್ದಾರೆ, ಅದಕ್ಕೆ ಅವರು ಆಗ್ತಾರೆ ಅಂತ ಹೇಳಿ. ಆದರೆ ಕೇಂದ್ರದ ಹೈಕಮಾಂಡ್ ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯನವರನ್ನು ಮಾಡೋಣ, ಆಮೇಲೆ ಡಿ ಕೆ ಶಿವಕುಮಾರ್ ಅನ್ನು ಮಾಡೋಣ ಅನ್ನುವಂತ ಮಾತುಗಳು ಅವತ್ತು ಕೇಳಿ ಬಂದವು. ಇದು ಕಾಂಗ್ರೆಸ್ಸಿನ ಆಂತರಿಕ ಜಗಳ. ಅದನ್ನು ಅವರೇ ಬಗೆಹರಿಸ್ಕೋಬೇಕು. ಏನು ಒಪ್ಪಂದ ಆಗಿದೆ, ಒಪ್ಪಂದದಂತೆ ನಡ್ಕೊಂತ ಇಲ್ವಾ? ಯಾಕೆಂದ್ರೆ ರಾಜ್ಯದ ಜನ ಕಾಂಗ್ರೆಸ್ಸಿಗೆ ಬಹುಮತವನ್ನ ಕೊಟ್ಟಿದ್ದಾರೆ. ಬಹುಮತ ಕೊಟ್ಟಂತ ಸರ್ಕಾರ ಜನರ ಪರವಾದಂತ ಕೆಲಸ ಮಾಡಬೇಕು. ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂತ ಸಮಸ್ಯೆಗಳನ್ನ ಮುಚ್ಚಿ ಹಾಕೋದಕ್ಕಾಗಿ ಇದು ನಡೀತಾ ಇರುವಂತ ಷಡ್ಯಂತ್ರ ಅಂತ ನಮಗೆ ಅನಿಸಕ್ಕೆ ಶುರುವಾಗಿದೆ. ನಿರಂತರವಾಗಿ ಆಡಳಿತದ ಮುಖ್ಯಮಂತ್ರಿ ಯಾರಾಗಬೇಕು, ಡಿಸಿಎಂ ಯಾರಾಗಬೇಕು, ಮಂತ್ರಿ ಯಾರಾಗಬೇಕು, ಯಾರ ಖಾತೆ ಯಾರಿಗೆ ಬೇಕು ಅನ್ನುವಂಥ ಜಗಳ ನಡೀತಾ ಇದ್ರೆ ಜನ ಇವತ್ತು ಅಭಿವೃದ್ಧಿ ಕೆಲಸವನ್ನ ಮರೀತಾರೆ, ಕಾನೂನು ಸುವ್ಯವಸ್ಥೆ ಹಾಳಾಗಿದ್ದನ್ನು ಮರೀತಾರೆ. ಇವತ್ತು ಜನಕ್ಕೆ ಮುಂದಿನ 2 ತಿಂಗಳಿಂದ ಸರ್ಕಾರಿ ನೌಕರಿ ಸಂಬಳ ಕೊಡಕ್ಕೂ ದುಡ್ಡಿಲ್ಲ ಅನ್ನುವಂಥ ಸ್ಥಿತಿ ರಾಜ್ಯದಲ್ಲಿ ಏನು ನಿರ್ಮಾಣ ಆಗಿದೆ. ಬೆಂಗಳೂರು ನಗರದಲ್ಲಿ ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ, ಇವತ್ತು ನೀರು ಕೊಡಕ್ಕಾಗ್ತಾ ಇಲ್ಲ, ವಿದ್ಯುತ್ ಉತ್ಪಾದನೆ ಆಗ್ತಾ ಇದ್ರು ಕೂಡ ಹಳ್ಳಿಗಳಲ್ಲಿ ಇವತ್ತು ವಿದ್ಯುತ್ ಸಿಗ್ತಾ ಇಲ್ಲ. ಇದೆಲ್ಲವನ್ನ ಮರೆಸೋದಕ್ಕೆ ಕಾಂಗ್ರೆಸ್ ನಾಟಕ ಆಡ್ತಾ ಇದೆ. ಒಂದು ಕಡೆ ವಿದ್ಯುತ್ ಬಿಲ್ ಜಾಸ್ತಿ ಆಯ್ತು, ಎರಡನೇದಾಗಿ ಇವತ್ತು ಪೆಟ್ರೋಲ್ ಡೀಸೆಲ್ ಬಿಲ್ ಜಾಸ್ತಿ ಆಯ್ತು, ಮೂರನೇದಾಗಿ ಇವತ್ತು ನಾವು ಟ್ಯಾಕ್ಸ್ ಕಟ್ಟೋದು ಜಾಸ್ತಿ ಆಯ್ತು, ಸಬ್ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಜಾಸ್ತಿ ಆಯ್ತು. ಒಂದು ಬರೆಯ ಮೇಲೆ ಇನ್ನೊಂದು ಬರೆಯನ್ನ ಕಾಂಗ್ರೆಸ್ ಸರ್ಕಾರ ಏನೋ ಆಗ್ತಾ ಇದೆ. ಜನ ಇದೆಲ್ಲವನ್ನು ಮರೆಯೋದಕ್ಕಾಗಿ ಅಧಿಕಾರದ ಕುರ್ಚಿಯ ಗುದ್ದಾಟದ ನಾಟಕವನ್ನ, ಡ್ರಾಮಾವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಇದಕ್ಕೆ ಹೈಕಮಾಂಡ್ ಮತ್ತು ಕಾಂಗ್ರೆಸ್ಸಿನ ನಾಯಕರು, ಮುಖ್ಯಮಂತ್ರಿ, ಡಿಸಿಎಂ ಎಲ್ಲರೂ ಸೇರ್ಕೊಂಡು, ಮಲ್ಲಿಕಾರ್ಜುನ ಖರ್ಗೆ ಅವರು ಸೇರ್ಕೊಂಡು ಅಂತ್ಯ ಹಾಡಬೇಕು. ರಾಜ್ಯದ ಅಭಿವೃದ್ಧಿ ಕಡೆಗೆ ಗಮನ ಕೊಡಬೇಕು. ಇವತ್ತು ಕೇಂದ್ರದ ಅನುದಾನವಾದ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ರಾಜ್ಯದ ಜನರ ಕಣ್ಣೀರನ್ನ ಒರೆಸುವಂತ, ರಾಜ್ಯದ ಜನರಿಗೆ ಸರಿಯಾದ ಕಾನೂನು ಸುವ್ಯವಸ್ಥೆ ಒದಗಿಸುವುದನ್ನ ಮಾಡಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ.